ರಾಹುಲ್ ಗಾಂಧಿ ಎಡವುತ್ತಾ ಇರೋದಿಲ್ಲಿ. ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿದೆ. ಕಾಂಗ್ರೆಸ್ನಿಂದ ಮತಗಳ್ಳತನದ ಆರೋಪ ಬಿಜೆಪಿ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಪಾರ್ಟಿಗೆ ತಮ್ಮದೇ ಮೈತ್ರಿಕೂಟದಲ್ಲಿ ನಿರೀಕ್ಷಿತ ಬೆಂಬಲಗಳು ಸಿಗ್ತಾ ಇಲ್ಲ. ಕಳೆದ ಬಿಹಾರ ಎಲೆಕ್ಷನ್ ನಂತರ ಇಂಡಿಯಾ ಮೈತ್ರಿಕೂಟ ಒಂದು ತರಹದಲ್ಲಿ ಏಕಾಂಗಿಯಾಗಿದೆ. ಇಂಡಿ ಮಹಾಗಠಬಂಧನ್ನಲ್ಲಿ ಯಾವ್ಯಾವ ಪ್ರಾದೇಶಿಕ ಪಕ್ಷಗಳೆಲ್ಲ ಅಲೈನ್ಸ್ ಆಗಿತ್ತೋ ಅದರಲ್ಲಿ ಬಹುತೇಕ ಸ್ಥಳೀಯ ಪಾರ್ಟಿಗಳೆಲ್ಲವೂ ಕೂಡ ಕಳಚಿ ಮನೆಗೆ ಹೋಗಿದೆ. ನನಗೆ ರಾಹುಲ್ ಗಾಂಧಿ ಜೊತೆ ಸಖ್ಯ ಬೆಳೆಸ್ಕೊಂಡ್ರೆ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಅಸ್ತಿತ್ವನೇ ಇರೋದಿಲ್ಲ ಅನ್ನೋ ನಿರ್ಧಾರಕ್ಕೆಲ್ಲ ಪಕ್ಷಗಳೆಲ್ಲ ಬಂತು. ಬಿಹಾರ ಎಲೆಕ್ಷನ್ ನಂತರ ಆಗಿರುವಂತಹ ಬೆಳವಣಿಗೆಗಳಿವೆಲ್ಲ. ಸ್ವತಂತ್ರವಾಗಿ ನಿಂತುಕೊಂಡರೆ ನಾವು ಬೇಕಾದರೆ ಗೆಲ್ಲಬಹುದೇನೋ, ಆದರೆ ಈ ಮಹಾಗಠಬಂಧನ್ನಲ್ಲಿ ಅಲೈನ್ಸ್ ಆಗಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದಷ್ಟು ಪಕ್ಷಗಳಿಗೆ ಸತ್ಯ ವಿಳಂಬವಾಗಿ ಗೊತ್ತಾಯಿತು. ನಾವಿಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಏಕಾಂಗಿ ಆಗ್ತಾ ಇದೆ ಅನ್ನುವಂತಹ ಪದಗಳನ್ನು ಯಾಕೆ ಬಳಸ್ತಾ ಇದ್ದೀವಿ ಅಂದರೆ, ಇತ್ತೀಚೆಗಿನ ಕೆಲವೊಂದು ಬೆಳವಣಿಗೆಗಳು ಹಾಗೆ ಹೇಳೋ ಥರ ಮಾಡ್ತಾ ಇದೆ. ವೋಟರ್ ಅಧಿಕಾರ್ ಯಾತ್ರಾ ಎಂದು ಬಿಹಾರದಲ್ಲಿ ಯಾತ್ರೆಯನ್ನು ನಡೆಸಿದ್ರು. ಈ ವೇಳೆ ಒಂದೆರಡು ನಾಯಕರು ರಾಹುಲ್ ಪರವಾಗಿ ನಿಂತ್ಕೊಂಡ್ರು, ಉಳಿದ ಎಲ್ಲರೂ ಕೂಡ ರಾಹುಲ್ ವಿರುದ್ಧವಾಗಿ ನಿಂತ್ಕೊಂಡಿದ್ರು. ನೋಡಿ, ಯುದ್ಧದಲ್ಲಿ ಸೆಕೆಂಡ್ ಪ್ರೈಸ್ ಅನ್ನೋದಿಲ್ಲ. ಯುದ್ಧ ಒಂದೇ ಸತಿ ಆಗುವುದು, ಸೋಲು ಗೆಲುವು. ಇನ್ನು ಸೋತವನಿಗೆ ಸೆಕೆಂಡ್ ಪ್ರೈಸ್ ಆ ಥರ ಇಲ್ಲ. ಯುದ್ಧದಲ್ಲಿ ಒಂದು ಬಾರಿ ಸೋತವ ವಿಕ್ಟ್ರಿ ಅನ್ನೋದು ಒಂದು ಬಾರಿ ಮಾತ್ರ ಸಿಗೋದು. ಹಾಗಾಗಿ ಯುದ್ಧದಲ್ಲಿ ಸೆಕೆಂಡ್ ಪ್ರೈಸ್ ಅನ್ನೋ ಆಪ್ಷನ್ಗಳಿರೋದಿಲ್ಲ. ರಾಜಕೀಯನೂ ಹಂಗೇನೆ. ನಿಮಗೆ ಗೆಲುವು ಅನ್ನೋದು ಸಿಗಬೇಕಾ, ಒಂದು ಸ್ವತಂತ್ರ ಶಕ್ತಿ ಬೇಕು. ಈಗ ದೇಶದ 18ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. 18ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ. ಇನ್ನು ಕಾಂಗ್ರೆಸ್ ಒಂದೆರಡು ರಾಜ್ಯದಲ್ಲಿ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಿದ್ರೆ, ಇನ್ನು 4ರಿಂದ 6 ರಾಜ್ಯಗಳಲ್ಲಿ ಅಲೈನ್ಸ್ ಸರ್ಕಾರಗಳು ಆಡಳಿತ ನಡೆಸ್ತಿದೆ. ಹಾಗಾಗಿ ರಾಷ್ಟ್ರೀಯವಾಗಿ ಮಾತನಾಡುವುದಾದ್ರೆ ಕಾಂಗ್ರೆಸ್ ಸ್ವತಂತ್ರವಾಗಿ ಗೆಲ್ಲುವ ವರ್ಚಸ್ಸು, ತಾಕತ್ತು ಮತ್ತು ಯೋಗ್ಯತೆಯನ್ನು ಕ್ಷೀಣಿಸಿಕೊಂಡಿದೆ ಅಂತ ಅರ್ಥ. ಒಂದು ಕಾಲಘಟ್ಟದಲ್ಲಿ ಭಾರತವನ್ನು 50ರಿಂದ 53 ವರ್ಷಗಳ ಕಾಲ ಆಳಿದ ಸರ್ಕಾರ ಅಥವಾ ಪಕ್ಷ ಇವತ್ತು ಬೇರೆ ಬೇರೆ ಅಭಿಯಾನಗಳನ್ನ ದೇಶದ ಮುಂದೆ ತಂದು ಮತದಾರರನ್ನು ಸೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನ್ಯಾಯ ಯಾತ್ರೆ ಅಂತ ಮಾಡಿದ್ರು. ಇಡೀ ದೇಶದಾದ್ಯಂತ ಒಂದು ಯಾತ್ರೆ ಆಯಿತು. ಅದಕ್ಕೂ ಮುಂಚಿತವಾಗಿ ಒಂದು ಯಾತ್ರೆ ಆಯಿತು. ಈ ಯಾತ್ರೆಗಳೆಲ್ಲವೂ ಜಾತ್ರೆಯಂತೆ ಮುಗಿದು ಹೋಯಿತು. ಒಂದು ಯಾತ್ರೆ, ಒಂದು ನೋಡಿ, ಈ ಹಿಂದೆ ಇಂದಿರಾ ಗಾಂಧಿಯ ಕಾಲಘಟ್ಟದಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ ಕಾಂಗ್ರೆಸ್ಸೇ ತಂದಿದ್ದು. ನೋಡಿ, ಅದು ಎಷ್ಟು ಜನರನ್ನು ಯಾವ ಮಟ್ಟಕ್ಕದು ಪರಿಣಾಮ ಬೀರ್ತು ಅಂದರೆ, ಈ ಗಳಿಗೆ ಕೂತ್ಕೊಂಡು ನಾವು ಉಳುವವನೇ ಭೂಮಿಯ ಒಡೆಯ ಅನ್ನೋ ಶಬ್ದನ ಪ್ರಯೋಗ ಮಾಡ್ತೀವಿ. ಕಾರಣ ಅವತ್ತಿನ ಕ್ಯಾಂಪೇನ್ಗಳು ಹಂಗಿತ್ತು ಅಂತ ಅರ್ಥ. ಅವತ್ತಿನ ಅಭಿಯಾನಗಳು ಹಂಗಿತ್ತು. ಉಳುವವನೇ ಭೂಮಿಯ ಒಡೆಯ. ಆಗ ಒಂದಷ್ಟು ಜಾಗಗಳು ಖಾಲಿ ಬಿದ್ದಿರ್ತಾವಲ್ಲ, ಆ ಜಾಗದಲ್ಲಿ ಬೆವರು ಸುರಿಸಿ ಕಷ್ಟಪಟ್ಟು ಯಾರು ಉಳುಮೆ ಮಾಡ್ತಿದ್ನೋ ಅವನೇ ಅದ್ರ ಯಜಮಾನ ಅಂತ. ಅದಾದ ನಂತರ ರಾಜೀವ್ ಗಾಂಧಿಯ ಕಾಲಘಟ್ಟದಲ್ಲೊಂದು ಅಭಿಯಾನ ಆಯಿತು, ಒಂದು ಯೋಜನೆ ಜಾರಿ ಬಂತು. ಹೀಗೆ ಹಳೆಯ ಕೆಲ ಪದ್ಧತಿಗಳೆಲ್ಲವೂ ಕೂಡ ಮನುಷ್ಯರನ್ನು ಸೆಳೀತಿತ್ತು. ಆದರೆ ಈಗಿನ ಆಧುನಿಕ ಪದ್ಧತಿಗಳು ಮನುಷ್ಯರನ್ನು ಸೆಳೆಯೋದ್ರಲ್ಲಿ ಎಡವುತ್ತಾ ಇದೆ. ಅದಕ್ಕೆ ಉದಾಹರಣೆ ರಾಹುಲ್ ಗಾಂಧಿ. ನ್ಯಾಯ ಯಾತ್ರೆ ಅಂತ ತಂದ್ರು, ಜನ ಬುಧವಾರ ಕೇಳ್ಕೊಂಡ್ರು, ಗುರುವಾರ ಮರೆತರು. ಈಗ ವೋಟ್ ಚೋರಿ ಅಭಿಯಾನ ಮಂಗಳವಾರ ಕೇಳಿಸ್ಕೊತಾರೆ, ಬುಧವಾರ ಮರೀತಾರೆ. ಇದು ಅತ್ಯಂತ ಪ್ರಖರವಾಗಿ ಜನರನ್ನು ಸೆಳೀತಿಲ್ಲ ಅನ್ನೋದು ಸತ್ಯ. ಹಾಗಾಗಿ ರಾಹುಲ್ ಗಾಂಧಿ ಎಡವುತ್ತಿದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಸ್ನೇಹಿತರು ಕೂಡ ಕೈಬಿಟ್ರು. ಇನ್ನು ಕೆಲವೊಂದು ಕಡೆಗಳಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ಕ್ಷೀಣಿಸಿಕೊಳ್ತಾ ಇದೆ, ಕ್ಷೀಣಕ್ಕೆ ಒಳಪಡ್ತಾ ಇದೆ. ಚುನಾವಣಾ ಫಲಿತಾಂಶ ಹೊರಬಂದ ದಿನದಿಂದ ರಾಹುಲ್ ವೋಟ್ ಚೋರಿ ಆರೋಪ ಮಾಡಿದ್ರು. ವೋಟರ್ ಅಧಿಕಾರ್ ಯಾತ್ರಾ ಎಂದು ಬಿಹಾರದಲ್ಲಿ ಯಾತ್ರೆಯನ್ನು ನಡೆಸಿದ್ರು. ಈ ವೇಳೆ ಒಂದೆರಡು ನಾಯಕರು ರಾಹುಲ್ ಪರವಾಗಿ ನಿಂತಿದ್ರು. ಸೊ ಉಳಿದವರೆಲ್ಲರೂ ಕೂಡ ಕೈ ಕೊಟ್ಟರು. ಒಟ್ಟಾರೆ ಕಾಂಗ್ರೆಸ್ ಇನ್ನೂ
ಒಂದಷ್ಟು ಶಕ್ತವಾಗಿ ದೇಶದಲ್ಲಿ ಕಾರ್ಯಾಚರಿಸಬೇಕಿದೆ ಅನ್ನೋ ಅಭಿಪ್ರಾಯ ಇರೋದಂತೂ ಸತ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.